ಹಾಯ್ ಹಾಯ್ ಜೋ ಲೈಫ್ ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋ ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಒಂದು ಹೆಲ್ಪ್ ಆಗೋ ಅಂಥ ವಿಡಿಯೋ. ಖಂಡಿತವಾಗ್ಲೂ ಎಲ್ಲರೂ ಈ ವಿಡಿಯೋ ನನ್ನ ಪ್ರಕಾರವಾಗಿ ಇದನ್ನ ಎಲ್ಲರೂ ನೋಡಬೇಕು. ಈ ವಿಡಿಯೋನ ಸಮಾಜಕ್ಕೂ ನಮ್ಮ ಬದುಕಿಗೂ ಏನು ಸಂಬಂಧ? ನಮ್ಮ ಬದುಕು ನಮ್ಮ ಇಷ್ಟ, ಆಯ್ತಾ? ಸಮಾಜಕ್ಕೂ ನಮ್ಮ ಬದುಕಿಗೂ ಏನು ಸಂಬಂಧ? ನಮ್ಮ ಇಷ್ಟದಂತೆ ನಾವು ಬದುಕ್ಬೋದಲ್ಲ, ನಮ್ಗೆ ಇಷ್ಟ ಬಂದಾಗ ನಾವು ಬದುಕ್ಬೋದಲ್ಲ ಅಂತ. ಹೌದು, ನಮ್ಮ ಇಷ್ಟದಂತೆ ನಾವು ಬದುಕಬೇಕು, ತಪ್ಪಲ್ಲ. ಸಮಾಜ ಅಂದ್ರೆ ಯಾವುದು? ಆ 4 ಜನ ಅಂದ್ರೆ ಯಾರು? ಆ 4 ಜನ ಏನಂತಾರೋ, ಈ 4 ಜನ ಏನಂತಾರೋ, ಸಮಾಜ ಏನನ್ನುತ್ತೋ? ಸಮಾಜಕ್ಕೋಸ್ಕರ ನಾವು ಬದುಕಬೇಕಾ? ಸಮಾಜಕ್ಕೂ ನಮ್ಮ ಬದುಕಿಗೂ ಏನು ಸಂಬಂಧ? ಖಂಡಿತವಾಗ್ಲೂ ಸಮಾಜಕ್ಕೂ ನಮ್ಮ ಬದುಕಿಗೂ ಯಾವುದೇ ಸಂಬಂಧ ಇಲ್ಲ. ಆದರೆ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ. ಸಮಾಜಕ್ಕೂ ನಮ್ಮ ಬದುಕಿಗೂ ಯಾವುದೇ ಸಂಬಂಧ ಇಲ್ಲ. ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ, 4 ಒಟ್ಟಿಗೆ ನಾವು ಬದುಕ್ತಾ ಇದ್ದೀವಿ. ಹಾಗಾಗಿ ನಾವು ಸಮಾಜಕ್ಕೆ ಸ್ವಲ್ಪ ರೆಸ್ಪೆಕ್ಟ್ ಮಾಡಬೇಕು, ಸ್ವಲ್ಪ ಸಮಾಜದ ನೀತಿ ನಿಯಮಗಳಿಗೆ ನಾವು ರೆಸ್ಪೆಕ್ಟ್ ಮಾಡಬೇಕು, ಧರ್ಮಗಳಿಗೆ ರೆಸ್ಪೆಕ್ಟ್ ಮಾಡಬೇಕು, ಅದೇ ರೀತಿ ಕಲ್ಚರಿಗೆ ರೆಸ್ಪೆಕ್ಟ್ ಮಾಡಬೇಕು. ಹೌದು, ಸಮಾಜದಲ್ಲಿ ಆಯ್ತಾ ಅವ್ರವ್ರ ಇಷ್ಟದಂತೆ ಅವ್ರು ಬದುಕ್ತಾ ಇದ್ದಾರೆ. ಕೆಲವರು ತುಂಬಾನೇ ಒಂದು ಒಳ್ಳೆ ರೀತಿಲೂ ಬದುಕ್ತಾ ಇದ್ದಾರೆ. ಕೆಲವರು ನನ್ನ ಇಷ್ಟ ನನ್ನ ಲೈಫು, ಮೈ ಲೈಫ್ ಮೈ ಚಾಯ್ಸ್ ಅನ್ನೋ ರೀತಿನೂ ಬದುಕ್ತಾ ಇದ್ದಾರೆ. ಬಟ್ ನಾನು ಹೇಳೋದಿಷ್ಟೇ, ಮೈ ಲೈಫ್ ಮೈ ಚಾಯ್ಸ್, ಓಕೆ? ಮೈ ಲೈಫ್ ಮೈ ಚಾಯ್ಸ್, ಬಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಪ್ಲೈ. ನಾನು ಹೇಳ್ತಾ ಇರೋದು, ನಿಮ್ಮ ಇಷ್ಟದಂತೆ ನೀವು ಬದುಕಿ. ಈಗಿನ ಜನ್ರೇಷನ್ ಅವರು ಮಾತೆತ್ತಿದ್ರೆ ಇದು ನಮ್ಮ ಬದುಕು, ನಮ್ಮ ಇಷ್ಟದಂತೆ ಬದುಕ್ತೀವಿ, ಮೈ ಲೈಫ್ ಮೈ ಚಾಯ್ಸ್ ಏನೇನೆಲ್ಲ ಹೇಳ್ತಾರೆ. ಅವ್ರು ಏನೋ ಅಂತಾರೆ ಅಂತ ನಾವು ಬದುಕ್ಬೇಕಾ, ಇವ್ರೇನೋ ಅಂತಾರೆ ಅಂತ ನಾವು ಬದುಕ್ಬೇಕಾ ಅಂತ. ಇಲ್ಲಿ ಯಾರು ಕೂಡ ಅವ್ರೇನಂತಾರೋ ಇವ್ರೇನಂತಾರೋ ಅಂತೇಳಿ ಬದುಕಿ ಅಂತ ಯಾರೂ ಹೇಳ್ತಾ ಇಲ್ಲ. ಬದುಕು ಹೀಗೇ ಬದುಕ್ಬೇಕಂತ ಇದೆ, ನಾವು ಹಾಗೇ ಬದುಕಬೇಕು, ಆಯ್ತಾ? ಹಾಗೆ ಬದುಕಿದರೆ ಮಾತ್ರ ಈ ಬದುಕಿಗೆ ಒಂದು ಸಾರ್ಥಕತೆ. ತುಂಬಾ ಜನ ಹೆಣ್ಮಕ್ಳುಗಳು, ತುಂಬಾ ಈಗಿನ ಯೂತ್ಸ್ಗಳು ನಾನು ಇಷ್ಟದಂತೆ ನಾನು ಬದುಕ್ತೀನಿ, ನಾನು ಇಷ್ಟ ಬಂದಂತೆ ನಾನು ಬದುಕ್ತೀನಿ, ನನ್ ಕೇಳೋರು ಯಾರು ಅನ್ನೋ ರೀತಿ ಬದುಕಕ್ಕೆ ಹೋಗಿ ಅವರ ಜೀವನನೇ ಅಂತ್ಯ ಮಾಡ್ಕೊಂತಾರೆ, ಅವರ ಲೈಫನ್ನೇ ಎಂಡ್ ಮಾಡ್ಕೊಂತಾರೆ. ನಮ್ಮ ಇಷ್ಟದಂತೆ ಬದುಕೋದು ತಪ್ಪಲ್ಲ, ಆದರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ನ ನಾವು ಅಪ್ಲೈ ಮಾಡ್ಕೋಬೇಕು. ಸಮಾಜದಲ್ಲಿ ಕೆಲವಷ್ಟು ವಿಷಯಗಳನ್ನ ನಾವು ಅವನ್ನ ತುಂಬಾನೇ ಹಿಂಗೆ ಅಂತ ಹೇಳಿ ನಿಮಗೆ ತುಂಬಾನೇ ಜವಾಬ್ದಾರಿಯುತವಾಗಿ ನಾವು ಥಿಂಕ್ ಮಾಡಬೇಕು. ಇದು ನಮ್ದು ಇಂಡಿಯಾ. ಇದು ನಮ್ಮ ಇಂಡಿಯಾದಲ್ಲಿ ಕೆಲವಷ್ಟು ರೂಲ್ಸ್ಗಳಿದಾವೆ. ಹಿಂಗೇ ಬದುಕಬೇಕು, ಒಬ್ಬ ಮದುವೆ ಆದ ಮಹಿಳೆ ಹೀಗೇ ಬದುಕಬೇಕು, ಒಂದು ಹೆಣ್ಣು ಮಗು ಹೀಗೇ ಬದುಕಬೇಕು. ಈಗೆಲ್ಲ ನಮ್ಮಲ್ಲಿ ಕೆಲವಷ್ಟು ರೂಲ್ಸ್ ಇದಾವೆ. ಯಾಕೆ ಮಾಡಿದ್ದಾರೆ ಹಿರಿಯರು ಅಂದ್ರೆ ಸುಮ್ಮನೆ ಮಾಡಿಲ್ಲ. ಯಾಕೆಂದ್ರೆ ನಾವ್ ಹೇಗೆ ಬದುಕುತ್ತೀವಿ ಅನ್ನೋದು ಎದುರುಗಡೆಯ ವ್ಯಕ್ತಿಗೆ ಆಯ್ತಾ ಅಂದ್ರೆ ನಮ್ಮ ಆಪೋಸಿಟ್ ಇರೋ ವ್ಯಕ್ತಿ ನಮಗೆ ರೆಸ್ಪೆಕ್ಟ್ ಮಾಡ್ತಾರೆ. ನಾವು ರೆಸ್ಪೆಕ್ಟ್ಫುಲ್ ಆಗಿ ಬದುಕಬೇಕು ಅಂದಾಗ ಕೆಲವೊಂದು ಎಂತ ಹೇಳಿ ನೀತಿ ನಿಯಮಗಳನ್ನ ಅರ್ಥ ಮಾಡಿಕೊಂಡು ತುಂಬಾ ತುಂಬಾ ಬುದ್ಧಿವಂತಿಕೆಯಿಂದ ಸಂಸ್ಕಾರದಿಂದ ಬದುಕಬೇಕು. ನಿಜವಾಗ್ಲೂ ಕೂಡ ಈಗಿನ ಜನರೇಷನ್ ಅವರು ಕೆಲವಷ್ಟು ಜನ, ಕೆಲವಷ್ಟು ಯೂತ್ಸ್ಗಳು ಸಮಾಜಕ್ಕೆ ಯಾಕೆ ಎದುರ್ಬೇಕು, ನಾವು ಸಮಾಜಕ್ಕೆ ಯಾಕೆ ನಾವು ಎದುರ್ಬೇಕು ಅಂತ ಹೇಳ್ತಾರೆ. ಸಮಾಜಕ್ಕೆ ಎದುರಿ ಅಂತ ಯಾರಿಗೆ ಯಾರು ಹೇಳ್ತಾ ಇಲ್ಲ. ಸಮಾಜ ಅಂದ್ರೇನೆ ನಾವು, ಅದನ್ನ ನೀವು ಯಾಕೆ ಅರ್ಥ ಮಾಡ್ಕೊಂತ ಇಲ್ಲ? ಸಮಾಜ ಅಂದ್ರೇನೆ ನಾವು, ನಮಗೆ ನಾವು ಎದರಿ ಬದುಕುವುದೇ ಬದುಕು. ಸಮಾಜ ಅಂದ್ರೆ ಬೇರೆ ಯಾರೂ ಅಲ್ಲ, ನಾವೇ. ನಮಗೆ ನಾವು ಎದರಿ ಬದುಕಬೇಕು. ನಮ್ಮ ಬದುಕು ಒಂದು ಮಿರರ್ ಮುಂದೆ ನಿಂತಾಗ ರಿಫ್ಲೆಕ್ಟ್ ಆಗ್ಬೇಕು. ನಮ್ಗೆ ರಿಫ್ಲೆಕ್ಟ್ ಆಗ್ಬೇಕಂದ್ರೆ
ನಮ್ಮನ್ನ ನೋಡಿ ಆ ಮಿರರ್ ಅಲ್ಲಿ ಇರುವಂತೆ ಬಿಂಬ ಅಂದ್ರೆ ಆ ಸಮಾಜ ಅಂತ ಏನ್ ಹೇಳ್ತೀವಿ ಅದೇ ಬಿಂಬ. ಆ ಬಿಂಬ ನಮ್ಮನ್ನ ನೋಡಿ ಹೇಳ್ಬೇಕು, ಓಕೆ ನೀನ್ ಕರೆಕ್ಟ್ ಆಗಿ ಬದುಕ್ತಾ ಇದೀಯಾ, ಕರೆಕ್ಟ್ ವೇಯಲ್ಲಿ ಹೋಗ್ತಾ ಇದೆಯಾ ಅಂದ್ರೆ ಕರೆಕ್ಟ್ ದಾರಿಲಿ ಹೋಗ್ತಾ ಇದೀಯಾ, ನಿನ್ನ ಬದುಕಲ್ಲಿ ನೀನು ಕರೆಕ್ಟ್ ಪಾತಲ್ಲಿ ಇದೆಯಾ ಅಂತ ಆ ಬಿಂಬ ನಮಗೆ ಹೇಳುತ್ತಲ್ವ, ಅದೇ ಸಮಾಜ. ಆಗ ಹೇಳ್ದಂಗ್ ಮಾತ್ರ ನಾವು ಕರೆಕ್ಟ್ ಆಗಿ ಬದುಕ್ತಿದೀವಿ ಅಂತ ಅರ್ಥ. ಅದೇ ನಾವು ಕನ್ನಡಿಯಲ್ಲಿ ನಮ್ಮ ಮುಖ ನೋಡಿಕೊಂಡಾಗ ನಮ್ಮ ಪ್ರತಿಬಿಂಬ ನಮ್ಮನ್ನು ಅವಮಾನಿಸಿದರೆ, ನಮ್ಮನ್ನು ನಿನ್ನ ಬದುಕು ಸರಿ ಇಲ್ಲ, ನೀನು ಬದುಕುತ್ತಿರುವ ರೀತಿ ಸರಿ ಇಲ್ಲ, ನೀನು ಹೋಗುತ್ತಿರುವ ಮಾರ್ಗ ಸರಿ ಇಲ್ಲ, ಈ ತರ ಏನಾದ್ರೂ ಆ ಬಿಂಬ ನಮಗೆ ರಿಪ್ಲೈ ಮಾಡ್ತು ಅಂದ್ರೆ ಖಂಡಿತವಾಗ್ಲೂ ಆಗ ನಮ್ಮ ಬದುಕಿನಲ್ಲಿ ಅಲ್ಲೋಲ ಕಲ್ಲೋಲಗಳು ಸ್ಟಾರ್ಟ್ ಆಗ್ತವೆ. ನಮ್ಮ ಮನಸ್ಸಿನಲ್ಲಿ ಗಲಿಬಿಲಿ, ನಮ್ಮ ಯೋಚನೆಗಳು ಬದಲಾಗ್ತವೆ, ನಮ್ಮಲ್ಲಿ ಏನೋ ಒಂದು ತಳಮಳ ಸ್ಟಾರ್ಟ್ ಆಗುತ್ತೆ, ನಮ್ಮ ಬದುಕು ಆಯ್ತಾ ಊರ ಬಟ್ಟೆಯಾಗಿ ಹೋಗುತ್ತೆ. ಸಮಾಜಕ್ಕೆ ಯಾಕೆ ಹೆದರ್ಬೇಕು, ಸಮಾಜಕ್ಕೂ ನಮ್ಮ ಬದುಕಿಗೂ ಏನು ಸಂಬಂಧ ಅನ್ನೋರಿಗೆ ನಾನು ಇದೇ ಹೇಳೋದು. ಸಮಾಜ ಅಂದ್ರೆ ಬೇರೆ ಯಾವುದೂ ಅಲ್ಲ, ನಮ್ಮ ಬಿಂಬವೇ ನಮ್ಮ ಸಮಾಜ. ಆಯ್ತಾ, ನಮ್ಮ ಬಿಂಬವೇ ನಮ್ಮ ಸಮಾಜ, ನಮ್ಮ ಆತ್ಮ ಸಾಕ್ಷಿಯೇ ನಮ್ಮ ಸಮಾಜ. ನಮ್ಮ ಆತ್ಮಸಾಕ್ಷಿ ಬಂದ್ಬಿಟ್ಟು ನಮ್ಮನ್ನ ರಿಟರ್ನ್ ನಮ್ಮನ್ನ ಪ್ರಶ್ನೆ ಕೇಳುತ್ತಲ್ವಾ, ಅದೇ ಸಮಾಜ. ಅದು ನಮ್ಮನ್ನ ಕರೆಕ್ಟ್ ಆಗಿ ಯುವರ್ ರೈಟ್, ನೀನು ಓಕೆ, ನೀನು ಒಳ್ಳೆ ವೇಯಲ್ಲಿ ಹೋಗ್ತಿದೀಯಾ ಅಂದ್ರೆ ನಮ್ದು ಬದುಕು ಚೆನ್ನಾಗಿದೆ ಅಂತ. ನಮ್ಮ ಮನಸ್ಸಾಕ್ಷಿಯೇ ನಮ್ಮನ್ನು ಕ್ಯಾಕರಿಸಿ ಉಗಿತಾ ಇದೆ ಅಂದ್ರೆ ನಾವು ಸರಿಯಾದ ಪಾತಲ್ಲಿ ಇಲ್ಲ ಅಂತ, ಸರಿಯಾದ ದಾರಿಲಿ ಇಲ್ಲ ಅಂತ. ಅದಕ್ಕೆ ಸಮಾಜವೇ ನಮಗೆ ಬೆಟ್ಟಿಟ್ಟು ತೋರಿಸ್ಬೇಕಂತ ಏನಿಲ್ಲ, ನಮ್ಮ ಆತ್ಮಸಾಕ್ಷಿಯೇ ನಮ್ಮನ್ನ ಬೆಟ್ಟಿಟ್ಟು ತೋರಿಸಿದ್ರೆ ಸಾಕು, ಅವಾಗ ಗೊತ್ತಾಗುತ್ತೆ ನಮ್ಮ ಬದುಕು ಹೇಗಿದೆ ಅಂತ. ಅದಕ್ಕೆ ಮೊದಲಿನವರು ಹಿರಿಯರಿಗೆ ತಗ್ಗಿ ಬಗ್ಗಿ ಬದುಕಬೇಕು, ಹಿರಿಯರ ಹತ್ರ ತುಂಬಾ ಗೌರವದಿಂದ ನಡ್ಕೋಬೇಕು, ಸಂಸ್ಕಾರದಿಂದ ಬದುಕಬೇಕು ಅಂತ ಯಾಕೆಲ್ಲ ಹೇಳಿದ್ದಾರೆ ಅಂತಂದ್ರೆ ಇವೆಲ್ಲವೂ ಕೂಡ ನಮ್ಮ ಬದುಕುವ ದಾರಿಯನ್ನು ಸರಿ ಮಾಡಕ್ಕೆ. ಆಯ್ತಾ, ನಮ್ಮ ಬದುಕುವ ದಾರಿಯನ್ನು ಸರಿ ಮಾಡಕ್ಕೆ ನಾವು ಸಮಾಜದೊಟ್ಟಿಗೆ ನಾವು ಬದುಕ್ತಾ ಇದ್ದೇವೆ. ಸಮಾಜದಲ್ಲಿ ನಾನೊಬ್ಬಳೇ ಇಲ್ಲ, ನನ್ನ ಜೊತೆ ಕೋಟ್ಯಾಂತರ ಜನರಿದ್ದಾರೆ, ಅವರ ಮಧ್ಯ ನಾನೊಬ್ಳು ಕೂಡ. ಹಾಗಾಗಿ ಎಲ್ಲರಂತೆಯೇ ನಾವು ಬದುಕಬೇಕು, ಎಲ್ಲರಂತೆ ನಾವು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ದಾರಿಯಲ್ಲಿ ನಾವು ಬದುಕಬೇಕು, ಸತ್ಯ. ಹಾಗಾಗಿ ನಾನು ಹೇಳೋದಿಷ್ಟೇ, ಎಲ್ಲರೂ ಮೈ ಲೈಫ್ ಮೈ ಚಾಯ್ಸ್ ಅಂತ. ಓಕೆ ಫೈನ್, ಆಯ್ತಾ, ಯುವರ್ ಲೈಫ್ ಯುವರ್ ಚಾಯ್ಸ್, ಬಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಪ್ಲೈ. ಯಾವಾಗಲೂ ಒಂದು ಹಿಡಿತಾ ಇರಲಿ ನಿಮ್ಮ ಬದುಕಿನ ಮೇಲೆ, ಪ್ರತಿಯೊಂದರ ಮೇಲೆ ಹಿಡಿತಾ ಇರಲಿ. ಆಯ್ತಾ, ನಿಮ್ಮ ಬದುಕಿನ ಮೇಲೆ ಹಿಡಿತಾ ಇರಲಿ, ನಿಮ್ಮ ಮಾತಿನ ಮೇಲೆ ಹಿಡಿತಾ ಇರಲಿ, ನಿಮ್ಮ ಫೈನಾನ್ಷಿಯಲಿಯ ಆಯ್ತಾ ಕೆಲವಷ್ಟು ಏನು ನೀವು ಫೈನಾನ್ಷಿಯಲಿಯಾಗಿ ಏನಾದರೂ ಇನ್ವೆಸ್ಟ್ ಮಾಡ್ತೀರಾ, ಮತ್ತೆ ಫೈನಾನ್ಷಿಯಲಿಯಾಗಿ ಏನೆಲ್ಲ ನೀವು ಮಾಡ್ತೀರಾ ಅದ್ರ ಮೇಲೆಲ್ಲ ಹಿಡಿತಾ ಇರಲಿ. ನಿಮ್ಮ ಆರೋಗ್ಯದ ಮೇಲೆ ಇಡ್ತಾ ಇರಲಿ, ಎಲ್ಲದ್ರ ಮೇಲೂ ಹಿಡಿತಾ ಇದ್ದು ಬದುಕಿ ಅನ್ನೋದಷ್ಟೇ. ನಿಮ್ಮಿಷ್ಟದಂತೆ ಬದುಕಲು ಹೋಗಿ ಬದುಕನ್ನೇ ಹಾಳು ಮಾಡ್ಕೋಬೇಡಿ ಅನ್ನೋದು ನನ್ನ ಒಂದು ಕಳಕಳೆಯ ಮನವಿ. ಸಮಾಜದಲ್ಲಿ ಬದುಕು ಕಟ್ಟಿಕೊಳ್ಳುವುದು ತುಂಬಾ ಕಷ್ಟ, ಕಟ್ಟಿಕೊಂಡಂತಹ ಬದುಕನ್ನ ನಿಭಾಯಿಸಿಕೊಂಡು ಹೋಗುವುದು ಇನ್ನೂ ಕಷ್ಟ. ಅದು ನನ್ನೊಬ್ಬಳಿಗೆ ಅಲ್ಲ, ಎಲ್ಲರಿಗೂ ಕೂಡ. ಹಾಗಾಗಿ ಬದುಕನ್ನು ಪ್ರೀತಿಸಿ, ಬದುಕನ್ನು ಸಮಾಜದಲ್ಲಿ ತುಂಬಾ ಸ್ವಾಭಿಮಾನದಿಂದ, ಅದೇ ರೀತಿ ತುಂಬಾನೇ ಕಾನ್ಫಿಡೆಂಟ್ ಆಗಿ ಬದುಕಿ, ನಿಮ್ಮ ಬದುಕುವ ರೀತಿಯನ್ನು ನೋಡಿ ಆ ಏನು 4 ಜನ ಅಂತೀವಲ್ಲ ಅವರೇ ಬಾಯಿ ಮೇಲೆ ಬೆರಳಿಟ್ಕೋಬೇಕು, ಅವರೇನೆ ಎಷ್ಟು ಚೆನ್ನಾಗಿ ಬದುಕ್ತಿದ್ದಾರೆ ಅಂತ ಅನ್ಕೋಬೇಕು. ಆ ರೀತಿ ಬದುಕಿ ಅಂತೀನಿ. ಸಮಾಜಕ್ಕೆ ಭಯಪಟ್ಟಿ ಬದುಕಿ ಅಂತ ನಾನು ಹೇಳ್ತಿಲ್ಲ, ಸಮಾಜವೇ ನಿಮ್ಮನ್ನು ನೋಡಿ ಆಯ್ತಾ ನಿಬ್ಬೆರಗಾಗುವಂತೆ ಬದುಕಿ ಅಂತ ನಾನು ಹೇಳ್ತಾ ಇದ್ದೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.